ಶ್ರೀಗಳ ಜೊತೆ ಸಿದ್ದು ಮೀಟಿಂಗ್, ಕೇಸರಿ ಪಡೆ ಕೌಂಟರ್ ಅನ್ನ ರಾಜ್ಯ ರಾಜಕೀಯದಲ್ಲಿ ಜೋರಾಗ್ತಾ ಇದೆ. ಲೋಕ ಮಹಾಯುದ್ಧ, ಗಜ ಪಡೆಗಳ ಯುದ್ಧ ಈಗ ತಾನೇ ಸ್ಟಾರ್ಟ್ ಆಗ್ತಾ ಇದೆ. ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತವನ್ನ ಕ್ರೋಢೀಕರಣ ಮಾಡೋದಕ್ಕೆ ಇತ್ತ ಮೈತ್ರಿ ನಾಯಕರು ಒಂದಲ್ಲ ಒಂದು ಪ್ಲಾನ್ ಅನ್ನ ಹಾಕೊಳ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಮೈತ್ರಿ ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಮೈಸೂರು ಭಾಗದಲ್ಲಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತವನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಒಂದು ಕಡೆ ಆಡಳಿತ ಪಕ್ಷ, ಇನ್ನೊಂದು ಕಡೆ ವಿಪಕ್ಷ ಒಂದಲ್ಲ ಒಂದು ಸೆಣಸಾಟವನ್ನ ನಡೆಸ್ತಾ ಇದೆ. ಕಾಂಗ್ರೆಸ್ ಬೆನ್ನಲ್ಲೇ ಮೈತ್ರಿ ಪಡೆಯಿಂದಲೂ ಕೂಡ ಶ್ರೀಗಳ ಭೇಟಿಯಾಗಿದೆ. ಒಕ್ಕಲಿಗ ಸಮುದಾಯಕ್ಕೆ ಮೈತ್ರಿ ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡಬೇಕು, ನಾವು ಒಕ್ಕಲಿಗ ಪರವಾಗಿ ಯಾವಾಗ್ಲೂ ಇರ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಇಡೀ ಕಂಪ್ಲೀಟ್ NDA ತಂಡ ಏನಿದೆಯಲ್ಲ, ಅದರಲ್ಲೂ ಮುಖ್ಯವಾಗಿ ಮೊದಲನೇ ಹಂತದ ಚುನಾವಣೆಯನ್ನ ಎದುರಿಸುವಂತಹ NDA ಅಭ್ಯರ್ಥಿಗಳು 14 ಅಭ್ಯರ್ಥಿಗಳು ಬೆಂಗಳೂರು ಉತ್ತರದಿಂದ ಏನು ಸ್ಪರ್ಧೆ ಮಾಡ್ತಾ ಇರುವಂತಹ ಶೋಭಾ ಕರಂದ್ಲಾಜೆ, ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ತೇಜಸ್ವಿ ಸೂರ್ಯ, ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಡಾಕ್ಟರ್ CN ಮಂಜುನಾಥ್ ಆಗಿರ್ಬೋದು, ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ವಿ ಸೋಮಣ್ಣ ಆಗಿರ್ಬೋದು, ಅರ್ಗ ಜ್ಞಾನೇಂದ್ರ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, HD ಕುಮಾರಸ್ವಾಮಿ ಸೇರಿದಂತೆ ಘಟಾನುಘಟಿ ನಾಯಕರು ನಿನ್ನೆ ಆದಿ ಚುಂಚನಗಿರಿ ಮಠಕ್ಕೆ ಭೇಟಿಯನ್ನ ನೀಡೋದ್ರ ಮುಖಾಂತರ ನಿರ್ಮಲಾನಂದ ಶ್ರೀಗಳ ಆಶೀರ್ವಾದವನ್ನು ಕೂಡ ಪಡೆದರು. ಇದಕ್ಕೆ ಕೌಂಟರ್ ಕೂಡ ಕೊಟ್ಟರು DCM DK ಶಿವಕುಮಾರ್ ಅವರು. ಗಮನಿಸಿದ್ವಿ ನಿನ್ನೆ ಒಕ್ಕಲಿಗರ ಒಗ್ಗಟ್ಟಿಗಾಗಿ ಹೊಸ ತಡುಕು ಪಾಲಿಟಿಕ್ಸ್ ಯಾವ ರೇಂಜಿಗೆ ಪೀಕ್ ಪಡೆದುಕೊಳ್ತು ಅಂತ ಮೈತ್ರಿ ನಾಯಕರಿಂದ ಒಂದು ದೊಡ್ಡ ಸಂದೇಶವನ್ನ ರವಾನೆ ಮಾಡಬೇಕು ಅಂತ ಪ್ಲಾನ್ ಅನ್ನ ಹಾಕೊಂಡಿದ್ರು. ಆ ಪ್ಲಾನ್ ಎಲ್ಲೋ ಒಂದು ಕಡೆ ಫ್ಲಾಪ್ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇತ್ತ ಶ್ರೀಗಳ ಆಶೀರ್ವಾದವನ್ನ ಪಡೆದು HD ಕುಮಾರಸ್ವಾಮಿ ಬಿಡದಿ ತೋಟದಲ್ಲಿ ಹೊಸ ತಳುಕು ಅಂದ್ರೆ ಔತಣಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಆದ್ರೆ ಅಲ್ಲಿಗೆ ಚುನಾವಣಾ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟರು. ಏಕಾಏಕಿ ಪೆಂಡಾಲ್ ಚೇರ್ಗಳನ್ನ ತೆಗೆಸಿ ಔತಣಕೂಟವನ್ನ ರದ್ದು ಮಾಡಿದ್ರು. ಅದಕ್ಕೆ DCM DK ಶಿವಕುಮಾರ್ ಅವರು ಉತ್ತರ ಕೊಟ್ಟರು, ಶ್ರೀಗಳ ಹತ್ರ ಯಾರು ಬೇಕಾದ್ರೂ ಹೋಗ್ತಾರೆ, ಆದ್ರೆ ಒಕ್ಕಲಿಗ ಮತವನ್ನ ಯಾರು ಕೂಡ ಸೆಳೆಯೋದಕ್ಕಾಗೋದಿಲ್ಲ. ಒಕ್ಕಲಿಗ ಮತವನ್ನ ನಾನು ಸೆಳೆಯೋದಕ್ಕಾಗೋದಿಲ್ಲ, ಅವರು ಸೆಳೆಯೋದಕ್ಕೆ ಆಗೋದಿಲ್ಲ. ನಾವು ಹೋಗ್ತೀವಿ, ವಿಭೂತಿ ಇಡ್ತಾರೆ, ಶಾಲ್ ಹಾಕ್ತಾರೆ, ಕಳಿಸ್ತಾರೆ, ಬಟ್ ನಿರ್ಮಲಾನಂದ ಶ್ರೀಗಳು ಯಾರ ಪರವಾಗಿಯೂ ಇಲ್ಲ ಅನ್ನುವಂತ ಸಂದೇಶವನ್ನ ನಿನ್ನೆ DCM ಕೊಟ್ಟರು. ಹಾಗಾಗಿ ಮೈಸೂರು ಭಾಗವನ್ನ ಸೆಳೆಯೋದಕ್ಕೆ ಇತ್ತ ಜಂಟಿ ಜೋಡೆತ್ತುಗಳು ವರ್ಸಸ್ ಮೈತ್ರಿ ನಾಯಕರು ಸೆಣಸಾಟವನ್ನ ನಡೆಸ್ತಿದ್ದಾರೆ. ಮೊದಲ ಹಂತದ ಹಲವು ಕ್ಷೇತ್ರಗಳಲ್ಲಿ ಒಕ್ಕಲಿಗರದ್ದೇ ಪ್ರಾಬಲ್ಯ ಇರುವಂಥದ್ದು. ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ಕಾಂಗ್ರೆಸ್ ಸರಣಿ ಆರೋಪವನ್ನ ಮಾಡ್ತಾನೂ ಇದೆ ಕೂಡ. ಅದರಲ್ಲೂ ಮುಖ್ಯವಾಗಿ ಸದಾನಂದ ಗೌಡ, ಪ್ರತಾಪ್ ಸಿಂಹ ಅವರ ವಿರುದ್ಧ ಎಳೆಯಾಗಿ ಪ್ರಸ್ತಾಪವನ್ನ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿರುವಂಥದ್ದು. ಮೈಸೂರು ಭಾಗದಲ್ಲಿ ಈಗ ಒಕ್ಕಲಿಗರ ಪಾಲಿಟಿಕ್ಸ್ ಜೋರಾಗಿದೆ. ಒಕ್ಕಲಿಗ ಮತವನ್ನ ಕ್ರೋಢೀಕರಣ ಮಾಡಿಕೊಳ್ಳೋದಕ್ಕೆ ಮೈತ್ರಿ ನಾಯಕರು ಸನ್ನದ್ಧರಾಗಿದ್ದಾರೆ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ನಾಯಕರು ಬಿಜೆಪಿ ಮೇಲೆ, ಬಿಜೆಪಿ ನಾಯಕರು ಕಾಂಗ್ರೆಸ್ ಮೇಲೆ ಅವರ ಆರೋಪವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಈಗಾಗಲೇ ಎಲ್ಲಾ ರೀತಿಯಾದಂತಹ ಪ್ಲಾನಿಂಗ್ಸ್ಗಳನ್ನ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ 2 ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಹಾಗೆ ಸದಾನಂದ ಗೌಡ ಅವರ ಹೆಸರನ್ನ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಇವರಿಂದ ರಾಜ್ಯಕ್ಕೆ ಎಷ್ಟು ತೊಂದರೆಯಾಗಿದೆ, ಇವ್ರಿಗೆ ಯಾಕೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ ಅನ್ನೋದ್ರ ಎಳೆ ಸಾರಾಂಶವನ್ನ ಬಿಚ್ಚಿಡೋದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಇಲ್ಲಿ
ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ನ ದುರಾಡಳಿತವನ್ನ ಜನರ ಮುಂದೆ ಒತ್ತಿ ಒತ್ತಿ ತಿಳಿಸ್ತಾ ಇದ್ದಾರೆ. ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ, ಬಟ್ ಕೇಂದ್ರದಲ್ಲಿ ಅಪ್ಪಿತಪ್ಪಿ ಆಯ್ಕೆ ಆಯಿತು ಅಂದ್ರೆ ನಿಜಕ್ಕೂ ರಾಜ್ಯದಲ್ಲಿ ಹೇಗೆ ಬರಗಾಲ ಬಂದು ಒದಗ್ತಾ ಇದೆಯೋ ಅದೇ ರೀತಿ ಕೇಂದ್ರದಲ್ಲೂ ಕೂಡ ನಾನಾ ರೀತಿಯಾದಂಥ ಸಂಕಷ್ಟಗಳನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಆಯ್ಕೆ ಬೇಡ ಅಂತ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಎರಗುತ್ತಾ ಇದ್ದಾರೆ. ಇಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರನ್ನ ಭೇಟಿಯಾಗ್ತಿದ್ದಾರೆ, ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರನ್ನ ಭೇಟಿಯಾಗ್ತಿದ್ದಾರೆ, ಮಠಮಾನ್ಯಗಳಿಗೆ ಭೇಟಿಯನ್ನ ನೀಡುವುದರ ಮುಖಾಂತರ ಈ ಬಾರಿ ದೆಹಲಿ ಗದ್ದಿಗೆಯನ್ನ ಏರ್ಲೇಬೇಕು ಅಂತ ಸನ್ನದ್ಧರಾಗ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ನಾಯಕರು ಈಗಾಗಲೇ 2 ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡುವುದರ ಮುಖಾಂತರ 3ನೇ ಬಾರಿಯೂ ಕೂಡ ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರು ಪಣವನ್ನ ತೊಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಇತ್ತ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರು ಕೈ ಜೋಡಿಸಿದ್ರು, ಇತ್ತ ಗಾಲಿ ಜನಾರ್ದನ ರೆಡ್ಡಿ ಅವರು ಕೂಡ ಬಿಜೆಪಿಗೆ ಜೈಕಾರವನ್ನ ಹಾಕಿದ್ರು. ಎಲ್ಲರದ್ದು ಒಂದೇ ಅಜೆಂಡಾ, ಈ ಬಾರಿ ಗೆಲುವಿನ ನಾಗಾಲೋಟವನ್ನ ಬಿಜೆಪಿ ನೋಡಬೇಕು, ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಬೇಕು ಅಂತ ಬಿಜೆಪಿ ನಾಯಕರು ಒಂದು ರೀತಿಯಾದಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಶ್ವಾಸಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ನೀರೆರಚೋದಕ್ಕೆ ನಾನಾ ರೀತಿಯಾದಂಥ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಇಬ್ರು ಕೂಡ ಟಾರ್ಗೆಟ್. ನಿರ್ಮಲಾನಂದ ಶ್ರೀಗಳ ಭೇಟಿಯನ್ನ ಮಾಡಿದ್ರು ಸಿದ್ದರಾಮಯ್ಯನವರು, ಅವರ ಹತ್ರನೂ ಕೂಡ ಸಾಕಷ್ಟು ಚರ್ಚೆಯನ್ನ ನಡೆಸಿದ್ರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ನಮಗೇನೆ, ನಿಮ್ಮ ಬೆಂಬಲ ನಮಗಿರ್ಲಿ ಅಂತ ಸಿದ್ದರಾಮಯ್ಯನವರು ಶ್ರೀಗಳ ಜೊತೆ ಮಾತಾಡಿದ್ವಂಥ ಹೇಳಿಕೆಯನ್ನು ಕೂಡ ನಾವು ಗಮನಿಸಿದ್ವಿ. ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇರೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಕಾದ್ ನೋಡಬೇಕಾಗುತ್ತೆ. ಮೈಸೂರು ಹಾಗೆ ಕೊಡಗು ಲೋಕಸಭಾ ಕ್ಷೇತ್ರ ಸೇರಿದಂತೆ ಇತ್ತ ಮಂಡ್ಯ ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಹಾಸನ ಆಗಿರ್ಬೋದು, ಈ ಪ್ರಾಂತ್ಯದಲ್ಲಿ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ನಾಯಕರು ದಂಡೆತ್ತಿ ಬರ್ತಾರೆ, ಎಷ್ಟೆಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ.